ಹಾಯ್ ಫ್ರೆಂಡ್ಸ್, ಎಲ್ಲರೂ ನಮಸ್ಕಾರ. ಅಂಬಿಕಾ ಡಿ ಫ್ಯಾಷನ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಈ ವಿಡಿಯೋದೊಳಗೆ ಬ್ಯೂಟಿಫುಲ್ ಆದಂಥ ಡಿಸೈನ್ನ ವರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ನೋಡಿ ಅಂತ, ಮತ್ತು ನಮ್ಮ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು, ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ಇಲ್ಲಿ ಫಸ್ಟಿಗೆ ನಾನು ಥ್ರೆಡ್ ಮೇಲೆ ಜಿಗ್ ಜಾಗ್ ಸ್ಟಿಚ್ ಹಾಕಿ, ಆಮೇಲೆ ಅದ್ರ ಮೇಲೆ ಲೋಡಿಂಗ್ ಸ್ಟಿಚ್ ಹಾಕಿ ಫಿಲ್ ಮಾಡಿದೀವಿ ಅಂತಂದ್ರೆ ಈ ಡಿಸೈನ್ ತುಂಬ ನೀಟಾಗಿ ಕಾಣಿಸ್ತದೆ. ಇದನ್ನು ಯಾವ ರೀತಿ ನಾನು ಸ್ಟಿಚ್ ಮಾಡ್ತೀನಿ ಅಂಥೇಳಿ ಅಬ್ಸರ್ವ್ ಮಾಡಿರಿ ಫ್ರೆಂಡ್ಸ್. ಇದು ಪಿಂಕ್ ಕಲರ್ ಬ್ಲೌಸ. ಆಮೇಲೆ ಇದ್ರದ್ದು ಇನ್ನೊಂದು ಬ್ಲೌಸ, ಇದಕ್ಕೆ ಮುಂಚೆ ನೀಲಿ ಬ್ಲೌಸ್ ಏನು ವರ್ಕ್ ಹಾಕಿದ್ದೆ ನೋಡಿ ಫ್ರೆಂಡ್ಸ, ಅದರದ್ದು ಟ್ರೇಸಿಂಗ್ ಆಯಿತು, ವರ್ಕ್ ಆಯಿತು, ಆಮೇಲೆ ಬ್ಲೌಸ್ ಸ್ಟಿಚಿಂಗ್ ಆಯಿತು. ನಾ ಎಲ್ಲ ವೇರ್ ಮಾಡಿ ತೋರಿಸಿನಿ ಆ ಬ್ಲೌಸ. ಈ ಬ್ಲೌಸ್ ಏನದ ಈ ರೀತಿ ವರ್ಕ ಅಂದರೆ ಟ್ರೇಸ್ ಮಾಡಿಲ್ಲ, ಇದನ್ನು ತೋರಿಸಿಲ್ಲ ನಾನು, ಯಾಕಂದರೆ ಅದೇ ಥರನೇ ಇದನ್ನು ಟ್ರೇಸಿಂಗ್ ಮಾಡ್ಕೊಂಡೀನಿ. ಸೇಮ ಬಂದದ ಫ್ರೆಂಡ್ಸ್, ಯಾಕಂದ್ರೆ ಅದು ಡಿಸೈನ್ಸ್ ಅಷ್ಟೇ ಚೇಂಜ್, ಆದರೆ ಟ್ರೇಸಿಂಗ್ ಮಾಡ್ಕೊಳ್ಳೋದು ಸೇಮ್. ಈಗ ನೋಡಿರಿ ನಾನು ಯಾವ ರೀತಿ ಸ್ಟಿಚ್ ಹಾಕಾಕದೀನಿ ಅಂಥೇಳಿ. ಇದ್ರದ್ದು ಬ್ಲೌಸ ಪಿಂಕ್ ಕಲರ್, ಸಾರಿ ಏನದ ಪ್ಯಾರೆಟ್ ಗ್ರೀನ್ ಅದ. ಈ ರೀತಿ ವರ್ಕ್ ಮಾಡಿಂದ ನೆಕ್ಸ್ಟ್ ನಾವು ಸ್ಟೋನ್ ಚೈನ್ ಮತ್ತು ಬಾಲ್ ಚೈನ್ ಹಾಕೋಬೇಕು. ಈ ಸ್ಟೋನ್ ಚೈನ್ ಮತ್ತು ಬಾಲ್ ಚೈನ್ ನಾವು ಅಟ್ಯಾಚ್ ಮಾಡಬೇಕಾದ್ರೆ ನಿಧಾನಕ್ಕಾಗಿ ನೋಡಿ ಸ್ಟಿಚ್ ಮಾಡಿರಿ ಫ್ರೆಂಡ್ಸ್. ಯಾಕಂದ್ರೆ ಹೋಸತಿ ನಾನು ಅವಸರು ಮಾಡಿದ್ದಕ್ಕೆ ನಾನು ಕೈ ಮೇಲೆ ಸೂಜಿ ಹಾಕ್ಕೊಂಡಿದ್ದೆ. ಅದೊಂದು ಸ್ವಲ್ಪ ಕೈ ನನಗೆ ತುಂಬಾ ನೋವಾಗಿಬಿಟ್ಟಿತ್ತು. ಹೀಗಾಗಿ ಹುಷಾರ್ಲಿ ಸ್ಟೋನ್ ಚೈನ್ ಮತ್ತು ಬಾಲ್ ಚೈನ್ ಆ್ಯಡ್ ಮಾಡಿರಿ. ನೋಡಿರಿ ನಾನು ಯಾವ ರೀತಿ ಹಚ್ಚಾಕತ್ತೀನಿ ಅಂಥೇಳಿ. ಆಮೇಲೆ ಅದು ಮೊನ್ನೆ ಒಂದು ನೀಲಿ ಬ್ಲೌಸಿಂದು ಡ್ರೆಸ್ಸಿಂಗ್ ಮಾಡಿ ವರ್ಕ್ ಮಾಡಿ ತೋರಿಸಿದ್ನಲ್ಲ ಫ್ರೆಂಡ್ಸ, ಅದು ನಂದೇ ಐತೆ ಬ್ಲೌಸ. ಅದನ್ನು ಸ್ಟಿಚ್ ಮಾಡಿಕೊಂಡು ಹಾಕೊಂಡು ಫಂಕ್ಷನ್ಗೆ ಹೋಗಿದ್ನಿ ಅಂತ ಹೇಳಿದ್ನಲ್ಲ ನಿಮ್ಗೆ. ಆ ಫಂಕ್ಷನ್ದು ವ್ಲಾಗ್ನು ಹಾಕಿನಿ ಅಂಬಿಕಾ ಡಿ ಲೈಫ್ ಸ್ಟೈಲ್ ಒಳಗೆ. ಆ ವ್ಲಾಗ್ ನೋಡಿರಿ. ಆ ಬ್ಲೌಸ್ ಭಾಳ ಚಂದ ಕೂತೈತಿ ಫ್ರೆಂಡ್ಸ್. ನನಗೆ ಎಲ್ಲಿ ರಿಂಕಲ್ಸ್ ಇಲ್ಲ ಮತ್ತು ಭಾಳ ನೀಟಾಗಿತ್ತು. ಅಲ್ಲಿ ಹೋದಲ್ಲೆಲ್ಲ ಮಂದಿ ಕೇಳಿದರು ಫ್ರೆಂಡ್ಸ್, ಇದು ಎಲ್ಲಿ ಹಾಕ್ಸಿರಿ, ಎಷ್ಟು ಚಂದ ಆಗೈತೆ ಅಂಥೇಳಿ. ಅವರಿಗೆಲ್ಲ ಅಂದೆ ನಾನು, ಇಲ್ಲ ನಾನೇ ಹಾಕಿನಂತಂದೆ. ನಾನು ಅವ್ರೇನಂದ್ರು ಮಿಷನ್ ತೊಗೊಂಡ್ರಿ ನೀವು, ಕಂಪ್ಯೂಟರ್ ಮಿಷನ್ ಅಂಥೇಳಿ. ಇಲ್ಲ, ಕಂಪ್ಯೂಟರ್ ಏನು ತೊಗೊಂಡಿಲ್ಲ, ನಾನು ಇದ್ರ ಮೇಲೆ ಪಿಕೋ ಮಿಷನ್ ಮೇಲೆ ಈ ರೀತಿ ಸ್ಟಿಚ್ ಮಾಡೋದು ಕಲ್ತೀನಿ ಮತ್ತು ಕಲ್ಸಾಕತ್ತೀನಿ ಅಂಥೇಳಿ ಹೇಳಿದೆ ಅವರಿಗೆ. ಅವರೆಲ್ಲನೂ ಅವ್ರದ್ದೆಲ್ಲ ನಂಬರ್ನು ಇಸ್ಕೊಂಡಿನಿ ಫ್ರೆಂಡ್ಸ. ಅವ್ರ ನಂಬರ್ ಎಕ್ಸ್ಚೇಂಜ್ ಮಾಡೀವಿ. ಯಾಕಂತಂದ್ರೆ ಅವರು ವರ್ಕ್ ಕೊಡೋದಿತ್ತು ಅಂತಂದ್ರೆ ಫೋನ್ ಮಾಡ್ತೀವಿ ಅಂತ ಹೇಳಾರ. ಹೀಗಾಗಿ ಅಲ್ಲಿ ನಮ್ಮ ರಿಲೇಷನ್ನು ಇದ್ದರು, ಅವ್ರಿಗೆಲ್ಲ ಗೊತ್ತು ಮೊದಲೇ ನಾನು ವರ್ಕ್ ಕಲ್ತಿದ್ದು ಮತ್ತು ಹಾಕಾಕತ್ತಿದ್ದು ಅವ್ರಿಗೆಲ್ಲ ಗೊತ್ತಿತ್ತು. ಹಿಂಗೆ ಆಜು ಬಾಜು ಅವ್ರ ಮಂದಿ ಬೇರೆ ಊರ್ಲಿಂದವರು ಬಂದಿದ್ದು, ಫಂಕ್ಷನ್ಗೆ ಬಂದಿದ್ದಿರ್ತಾರಲ್ಲ, ಅವರೆಲ್ಲರೂ ಕೇಳಿದರು. ಹೀಗಾಗಿ ನಂಬರ್ ಎಕ್ಸ್ಚೇಂಜ್ ಮಾಡೀವಿ. ಅವರು ಕೊಡೋ ಚಾನ್ಸಸ್ ಅದಾವು. ಡಿಸೈನ್ ಮಾತ್ರ ಭಾಳ ನೀಟಾಗ್ಯದ, ಚಂದ ಆಗ್ಯದ ಅಂತ ಅನ್ನಕತ್ತಿದ್ರು ಅವರು. ಈ ಡಿಸೈನು ಕೂಡ ಹೆಂಗಾಗ್ಯದ ಅನ್ನೋದು ನೋಡಿ ನನಗೆ ಕಮೆಂಟ್ ಮಾಡಿ ಹೇಳ್ರಿ ಫ್ರೆಂಡ್ಸ. ನಾನು ತುಂಬ ದಿನ ಏನಾಗಿಲ್ಲ ಕಲಿತು, ಇತ್ತೀಚೆಗೆ ಅಷ್ಟೇ ಕಲ್ತಿದ್ದು. ಇಷ್ಟರ ಮಟ್ಟಿಗೆ ಹಾಕಾಕತ್ತೀನಿ ಅಂತಂದ್ರೆ ಇನ್ನೂ ನೀಟಾಗಿ ಹಾಕ್ತೀನಿ ಅಂತ ಕಾನ್ಫಿಡೆನ್ಸ್ ಐತಿ ನನಗೆ. ಇನ್ನು ಎಂಬ್ರಾಯ್ಡ್ರಿ ಮಾತ್ರ ಬಿಡಂಗಿಲ್ಲ ಫ್ರೆಂಡ್ಸ್. ಇನ್ನು ಕ್ಲಾಸು ಹೇಳ್ತೀನಿ ಮತ್ತು ಬ್ಲೌಸ್ ಕಸ್ಟಮರ್ದು ಸ್ಟಿಚ್ ಮಾಡಿಕೊಡ್ತೀನಿ ವರ್ಕ್ ಹಾಕಿ. ಈ ರೀತಿ ನಾವು ವರ್ಕ್ನ ಹಾಕಬೇಕು ನೋಡಿರಿ ಫ್ರೆಂಡ್ಸ್. ನನಗೆ ಯಾವ ರೀತಿ ಹಾಕೀನಿ ಅಬ್ಸರ್ವ್ ಮಾಡಿರಿ. ಆಮೇಲೆ ಇನ್ನೊಂದು ಏನಂತಂದ್ರೆ ನನಗೆ ಕ್ಯಾಮ್ರಾ ಹೆಂಗೆ ಇಡ್ಬೇಕು ಅನ್ನೋದು ಅಡ್ಜಸ್ಟ್ ಆಗೋಲ್ತು ಫ್ರೆಂಡ್ಸ್. ಇದಕ್ಕೆ ಇಲ್ಲ ನನ್ನ ಕೈ ತಟ್ಟಾಕತೈತಿ, ನಿಮಗೆ ವರ್ಕ್ ಕಾಣಿಸ್ವಲ್ತು. ಅದಕ್ಕೆ ಈಗ ಮಿಷನ್ಗೆ ಅಟ್ಯಾಚ್ ಮಾಡಿದ್ನಿ ಅಂತಂದ್ರೆ ನನಗೆ ಮುಖದ ಮುಂದೆ ಬಂದು ವರ್ಕ್ ಸರಿ ಆಗಂಗಿಲ್ಲ. ಅಂದ್ರೆ ಅದು ನಾವೇನು ಕ್ಯಾಮ್ರಾ ಫಿಕ್ಸ್ ಮಾಡಿರ್ತೀವಲ್ಲ ಸ್ಟ್ಯಾಂಡಿಗೆ, ಅದು ನನ್ನ ಹಣೆಗೆ ಬಡ್ಯಾನ ನನಗೆ ವರ್ಕ್ ಹಾಕಕ್ಕೆ ಬರೋದಿಲ್ಲ. ಮತ್ತು ಸೈಡಿಗೆ ಇಟ್ಟನಂತಂದ್ರೆ ವರ್ಕ್ ಹಾಕಾಗ ನನ್ನ ಕೈ ಕಾಣಿಸ್ತೈತಿ. ಹೀಗಾಗಿ ನನಗೆ ಕ್ಯಾಮ್ರಾ ಹೆಂಗೆ ಎಲ್ಲಿ ಫಿಕ್ಸ್ ಮಾಡ್ಬೇಕು ಅನ್ನೋದು ಗೊತ್ತಾಗಲ್ತು. ನೆಕ್ಸ್ಟ್ ಟೈಮ ಏನಾದರೂ ಒಂದು ವಿಚಾರ ಮಾಡಿ ಬೇರೆ ಥರ ವಿಡಿಯೋ ಅಂದರೆ ಬೇರೆ ಜಾಗನೇ ಫಿಕ್ಸ್ ಮಾಡಿ ಚೆಂದಾಗಿ ನಿಮ್ಗೆ ನೀಟಾಗಿ ಇನ್ನೂ ಕಾಣಿಸುವಂಗೆ ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ್. ಆಮೇಲೆ ಬರೀ ಎಂಬ್ರಾಯ್ಡ್ರಿ ವಿಡಿಯೋ ಹಾಕಾಕತ್ತಾರ ಅಂತ ಅನ್ಕೋಬೇಡ್ರಿ. ಯಾಕಂದರೆ ಡಿಸೈನ್ಸ್ಗಳು ಹಾಕಾಕತ್ತಿದ್ದೆ, ನಾನು ವಿಡಿಯೋ ಅಪ್ಲೋಡ್ ಮಾಡಾಕತ್ತೀನಿ. ಇನ್ನು ನೆಕ್ಸ್ಟ್ ಏನದ ಟೇಲರಿಂಗ್ ಕಂಟೆಂಟ ಹಾಕ್ತೀನಿ ಫ್ರೆಂಡ್ಸ್. ಇನ್ನೂ ಅದಾವ ಬ್ಲೌಸ್ಗಳು ವರ್ಕಿನೂ, ಆದ್ರೆ ಈಗ ಇಷ್ಟು ಸಾಕು. ಅವು ವಿಡಿಯೋ ಮಾಡಿ ಇಟ್ಕೋತೀನಿ. ಆದರೆ ನನಗೆ ಯಾವಾಗ ಟೈಮ್ ಸಿಗ್ತದೆ ಅವಾಗ ಹಾಕಿರ್ತೀನಿ. ಇನ್ನು ನೆಕ್ಸ್ಟ್ ಟೇಲರಿಂಗ್ ವಿಡಿಯೋಸ ಅಪ್ಲೋಡ್ ಮಾಡ್ತೀನಿ. ಕ್ಲಾಸ್ 13 ತನಕ ಅಷ್ಟೇ ಆಗ್ಯದ ಕಟೋರಿ ಬ್ಲೌಸದ್ದು, ಮತ್ತು 9 ಫ್ರೀ ಕ್ಲಾಸ್ ಹೇಳ್ತೀನಿ ಅಂತ ಹೇಳಿದ್ನಲ್ಲ, ಅದು 13 ಕ್ಲಾಸ್ ತನಕ ಅಷ್ಟೇ ಆಗ್ಯಾವು. ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ, ವೇಟ್ ಮಾಡಿರಿ. ಆಮೇಲೆ ಇನ್ನೊಬ್ಬರು ನನಗೆ 44 ಇಂಚದ್ದು 4 ಟಕ್ಸ್ ಬ್ಲೌಸ್ ಕೇಳ್ಯಾರ.
ಅದನ್ನು ಲೈಫ್ ಸ್ಟೈಲ್ ಚಾನಲಿಗೆ ಹಾಕ್ತೀನಿ, ಇದಕ್ಕೆ ಹಾಕಲ್ಲ. ಅದೇ ಚಾನಲ್ಗೆ ಕಮೆಂಟ್ ಹಾಕಿದ್ರು ಅವರು. ನಾಳೆಗದು ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್. ಈಗ ನೋಡಿರಿ, ನಾನು ಸೀರೆ ಕಲರ ಚಿಕ್ಕ ಚಿಕ್ಕದಾಗಿ ಬುಟ್ಟ ಹಾಕಾಕತ್ತೀನಿ ಫ್ರೆಂಡ್ಸ. ಅಂದರೆ ಬಟನ್ಸ್ ಡಿಸೈನ್ಸ್ ಅಂತ ಹೇಳ್ತೀವಲ್ಲ ನಾವು, ಅದನ್ನು ಹಾಕಾಕತ್ತೀನಿ. ಇದನ್ನು ನಾವು ಸೀರೆ ಕಲರೇ ಹಾಕೋದ್ರಿಂದ ಒಂಥರ ಲುಕ್ ಚೆನ್ನಾಗಿ ಬರುತ್ತೆ. ಅಂದರೆ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಥರನೇ ಕಾಣಿಸ್ತೈತಿ ಫ್ರೆಂಡ್ಸ್. ಇದು ನಾವು ಬುಟ್ಟ ಏನದ ಸೀರೆ ಕಲರ್ ಹಾಕಾಕತ್ತೀವಿ. ಆಮೇಲೆ ಫ್ಲವರ್ಸ್ ಅದು ಎಲ್ಲ ಬಿಡ್ಸೋಣ, ಡಿಸೈನ್ ಹೆಂಗೆ ಬಂದದಂತ ಹೇಳಿ ನನಗೆ ನೀವು ಕಮೆಂಟ್ ಮಾಡಿ ಹೇಳ್ರಿ ಫ್ರೆಂಡ್ಸ್. ಆಮೇಲೆ ಮೊನ್ನೆ ನಾ ಹೇಳಿದ್ನಲ್ಲ ಫ್ರೆಂಡ್ಸ್, ಅದು ಬ್ಲೌಸ್ ನೀಲಿ ಬ್ಲೌಸ್ ಏನದ ವರ್ಕ್ ಹಾಕಿ ವೇರ್ ಮಾಡಿದ್ನಲ್ಲ, ಅವತ್ತು ನಾನು ವೀಡಿಯೋನೂ ಆಯಿತು ಮತ್ತು ಫಂಕ್ಷನ್ಗೆ ಹೋದಂಗೂ ಆಯ್ತು ಅಂತೇಳಿ ರೆಡಿಯಾಗಿದ್ದೆ. ಅವತ್ತು ಮನೆ ಒಳಗೆ ಫಂಕ್ಷನ್ ಇತ್ತು, ನಾನು ಹೋಗೋ ಅವತ್ತೇನು ರೆಡಿ ಆಗಿದ್ನಲ್ಲ ಫ್ರೆಂಡ್ಸ, ಅವತ್ತು ಫಂಕ್ಷನ್ ಇತ್ತು. ಫಂಕ್ಷನ್ ಏನಂತಂದ್ರೆ ನಮ್ಮ ಸೋದರ ಮಾವನ ಮಗನ ಮದ್ವೆ ಇತ್ತು. ಅವತ್ತು ಬಳಿ ಉಟ್ಕೊಳಕ್ಕೆ ಮುತ್ತೈ ತನಕ ಅದು ಹೇಳಿದರು. ಅದನ್ನು ಲಾಗ್ ಕೂಡ ನಾನು ಲೈಫ್ ಸ್ಟೈಲ್ ಒಳಗೆ ಅಪ್ಲೋಡ್ ಮಾಡೀನಿ. ಇಷ್ಟ ಇದ್ದವರು ಅದನ್ನು ಕೂಡ ನೋಡಿರಿ ಫ್ರೆಂಡ್ಸ್. ಲಾಗ್ ಚೆನ್ನಾಗಾಗೈತೆ ಅದು ತುಂಬ. ಹೀಗಾಗಿ ನಾನು ಅವತ್ತು ವೀಡಿಯೋನೂ ಆಯಿತು ಮತ್ತು ನಾನು ಫಂಕ್ಷನ್ಗೆ ಹೋದಂಗೂ ಆಯ್ತು ಅಂಥೇಳಿ ರೆಡಿಯಾಗಿದ್ದೆ. ಯಾಕಂದ್ರೆ ನನಗೆ ರೆಡಿಯಾಗಿ ವಿಡಿಯೋ ಸಂಬಂಧಿ ರೆಡಿಯಾಗಿ ಮಾಡೋಕ್ಕೆ ಟೈಮ್ ಇರೋಂಗಿಲ್ಲ ಫ್ರೆಂಡ್ಸ. ಬಂದವರೆಲ್ಲ ಹೇಳ್ತಾರೆ ನನಗೆ, ಕಸ್ಟಮರ್ಸ್ಗಳು ಏನು ಬಂದಿರ್ತಾರಲ್ಲ, ಎಷ್ಟು ಸಿಂಪಲ್ ಆಗಿರ್ತೀರಿ ನೀವು ಮನೆ ಒಳಗೆ, ರೆಡಿ ಆಗಂಗಿಲ್ಲ. ಮತ್ತು ಇನ್ನೊಂದು ಏನಂತಂದ್ರೆ ಫ್ರೆಂಡ್ಸ್, ನಾವು ರೆಡಿಯಾಗಿ ವಿಡಿಯೋ ಸಂಬಂಧಿ ರೆಡಿಯಾಗಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋಕೆ ನಮ್ಗೆ ಟೈಮ್ ಎಲ್ಲಿರ್ತೈತಿ. ಇದನ್ನೆಲ್ಲ ನಾವು ಮಾಡ್ಕೊತ ಕೂತೀವಿ ಅಂದ್ರೆ ಕಸ್ಟಮರ್ ಬ್ಲೌಸ್ಗಳು ವರ್ಕ್ ಹಾಕೋದು ಯಾವಾಗ, ಸ್ಟಿಚ್ ಮಾಡೋದು ಯಾವಾಗ, ಮನೆ ಕೆಲಸ ಮಾಡೋದು ಯಾವಾಗ? ಒಂದು ಹೊತ್ತು ಮನ್ಯಾಗ ಅಡಿಗೆ ಇರಲಿಲ್ಲ ಅಂತಂದ್ರೆ ಮಕ್ಕಳು ಗಂಡ ಉಪವಾಸ ಇರ್ತಾರೆ. ನಾವು ಅಡುಗೆನೂ ಮಾಡಬೇಕು, ಆಮೇಲೆ ಸ್ಟಿಚಿಂಗ್ನೂ ಮಾಡಬೇಕು, ಕ್ಲಾಸ್ನೂ ಹೇಳಬೇಕು, ಯೂಟ್ಯೂಬ್ನೂ ಮಾಡಬೇಕು. ನನಗೆ ಒಂದೇ ಥರ ಕೆಲಸ ಇಲ್ಲ ಫ್ರೆಂಡ್ಸ. ಎಲ್ಲ ಥರನೂ ಕೆಲಸನೂ ಮೇಂಟೆನೆನ್ಸ್ ಮಾಡ್ಕೋಬೇಕು ಫ್ರೆಂಡ್ಸ. ಯಾಕಂತಂದ್ರೆ ಈಗ ನೋಡ್ರಿ, ಯೂಟ್ಯೂಬ್ ನೋಡಿ ಜನ ಬಟ್ಟೆ ಕೊಡಾಕಂಥೇಳಿ ಬರ್ತಾರೆ, ಅಥವಾ ಕ್ಲಾಸ್ ಕೇಳ್ಕೊಂಡು ಹೋಗ್ಲಾಕಂಥೇಳಿ ಬರ್ತಾರೆ. ಅವ್ರ ಮುಂದೆ ನಾನು ನೈಟಿ ಮೇಲೆ ಇರ್ತೀನಿ. ಯಾಕಂತಂದ್ರೆ ನನಗೆ ರೆಡಿ ಆಗೋಕೆ ಟೈಮ್ ಇರೋಂಗಿಲ್ಲ. ಮತ್ತೊಂದು ಎಲ್ಲಿ ರೆಡಿ ಹಾಕೋದು ಕೂತ್ನಿ ಅಂದ್ರೆ ನನ್ನ ಬ್ಲೌಸ್ ಹಿಂದೆ ಉಳಿತಾವು ಅಂಥೇಳಿ ಬಡ್ಕೊಂಡು ಮನೆ ಕೆಲಸ ಮಾಡೋದು, ಮತ್ತು ಈ ಕಡೆ ಹೊಲಿಯೋದು, ಹೀಗಾಗಿ ನನಗೆ ಹೆವಿ ಪ್ರೆಷರ್ ಬಿದ್ದುಬಿಡ್ತದೆ. ಒಮ್ಮೆ ಅಂತರೂ ಅಷ್ಟು ಬ್ಯಾಕ್ ಪೇನ್ ಬಂದಿರ್ತೈತಿ. ಆದರೂ ನಾನು ಕೆಲಸನ ಬಿಡಂಗಿಲ್ಲ ಫ್ರೆಂಡ್ಸ್, ಸ್ಟಿಚ್ ಮಾಡ್ತಾ ಇರ್ತೀನಿ. ಯಾಕಂದ್ರೆ ಈಗ ನನಗೇನು ಅನ್ಸಾಕತ್ತ ಅಂತಂದ್ರೆ, ಮೊದಲೇ ನಾವು ಮನೆ ಬಿಟ್ಟೇವಲ್ಲ ಫ್ರೆಂಡ್ಸ್, ಮೊದಲು ಇದ್ದೇವಲ್ಲ ಅಲ್ಲಿ ಬೇರೆ ಏರಿಯಾದಾಗ, ಅಲ್ಲಿಗಿಂತನೂ ಇಲ್ಲಿ ನಾನು ಬ್ಯುಸಿ ಆಗಿಬಿಟ್ಟಿನಿ ಅನಿಸ್ತೈತಿ. ಅಲ್ಲಿ ಒಂದು ಸ್ವಲ್ಪನಾದರೂ ನನಗೆ ಟೈಮ್ ಇರ್ತಿತ್ತು. ಈಗ ಎದಕ್ಕೂ ಟೈಮ್ ಇಲ್ಲ ಅನ್ನುವಂಗಾಗೈತಿ. ಇಂಥದ್ರೊಳಗೆ ಆರಿ ವರ್ಕ್ ಒಂದು ಕಲಿತೀನಿ ಅಂತಂದೆ. ಹಂಗಾಗಿ ನಮ್ಮ ಮನೆಯವ್ರು ಬೈಲಾಕತ್ತಾರೆ, ಇಷ್ಟ ನಿನಗೆ ಟೈಮ್ ಸಿಗೋಲ್ತು, ಇನ್ನು ಆರಿ ವರ್ಕ್ ಯಾವಾಗ ಕಲಿತಿ ಅಂಥೇಳಿ ಅವ್ರು ಬ್ಯಾಡ್ ಅನ್ನಕತ್ತಾರ ಫ್ರೆಂಡ್ಸ. ಇನ್ನೂ ನೋಡ್ಬೇಕು, ಅದೊಂದು ಕಲಿ ಆಸೆ ಐತಿ, ಆದರೆ ಟೈಮೇ ಸಿಗಾಕತ್ತಿಲ್ಲ. ಏನು ಮಾಡಲಿ ಹೇಳ್ರಿ. ಅದಕ್ಕೆ ಆರಿ ವರ್ಕ್ ಯಾರೇ ಕ್ಲಾಸಿಗೆ ಜಾಯ್ನ್ ಆಗೋರಿದ್ರೆ ಅವ್ರು ಮೇಡಮ್ ಅವ್ರು ಬಂದು ನಮ್ಮ ಮನೆಗೆ ಕಲಿಸ್ತೀನಿ ಅಂದಾರಲ್ಲ, ಯಾರಾದರೂ ಆರಿ ವರ್ಕಿಗೆ ಜಾಯ್ನ್ ಆದರು ಅಂತಂದ್ರೆ ನಾನು ಕೂಡ ಅವ್ರ ಜೊತೆ ಕಲಿತೀನಿ. ಟೈಮ್ ಸ್ಪೆಂಡ್ ಮಾಡಿ ನಾನು ಅವ್ರು ಕೂಡ ಸ್ವಲ್ಪ ದಿನ ಸ್ವಲ್ಪ ಕಲ್ತೀನಿ ಅಂತಂದ್ರು ನನಗೆ. ಯಾಕಂದ್ರೆ ನಾನು ಒಂದು ಸ್ವಲ್ಪ ಏನರ ಹೇಳ್ಕೊಟ್ರೆ ನಾನು ಬೇಗನೆ ತಿಳ್ಕೊಂಡು ಕಲಿತೀನಿ ಅದನ್ನು, ಅಷ್ಟು ಕಾನ್ಫಿಡೆನ್ಸ್ ನನಗೈತಿ. ಆಮೇಲೆ ವರ್ಕ್ ನೋಡ್ರಿ ಯಾವ ರೀತಿ ಬರಾಕತ್ತ ಅಂಥೇಳಿ. ಇಲ್ಲಿ ಫ್ಲವರ್ ಏನು ಹಾಕ್ತೀನಿಲ್ಲ, ನಾನು ನಡುವೆ ಗ್ಯಾಪ್ ಕೂಡ ಹಾಕ್ತೀನಿ. ಯಾಕಂದ್ರೆ ಕುಂದನ್ ಹಚ್ತೀನಿ ಫ್ರೆಂಡ್ಸ್. ಬ್ಲೌಸ್ ಯಾವ ಕಲರ್ ಅದಲ್ಲ ಅದೇ ಕಲರೇ ನಾನು ಕುಂದನ್ ಹಚ್ತೀನಿ. ಇದು ಬ್ಲೌಸ್ ರೆಡಿ ಆಗಿದಂದ್ರೆ ತುಂಬಾ ನೀಟಾಗಿ ಬ್ಯೂಟಿಫುಲ್ಲಾಗಿ ಕಾಣಿಸ್ತದ ಫ್ರೆಂಡ್ಸ. ಇದು ಕಸ್ಟಮರ್ ಇದು ಹಾಕುವತ್ನಾಗೆ ಒಂದು 2-3 ಮಂದಿ ಬಂದಿದ್ದರು. ಬ್ಲೌಸ್ ನೋಡಿ ಎಷ್ಟು ಚೆನ್ನಾಗಾಗೈತೆ ಅನ್ನಕತ್ತಿದ್ರು. ಮತ್ತು ನಾ ಹಾಕಿದ ಬ್ಲೌಸ್ಗಳು ಕೇಳ್ತಿರ್ತಾರೆ ಕಸ್ಟಮರ. ಹೀಗಾಗಿ ನನ್ನೂ ಒಂದು ಸ್ವಲ್ಪ ಬ್ಲೌಸ್ಗಳು ಹಾಕಿಟ್ಕೋಬೇಕನ್ನತ್ತೀನಿ. ಮನ್ನಿದೆ ಒಂದು ಬ್ಲೌಸ್ ಐತಿ, ಅದನ್ನೇ ತೋರಿಸೀನಿ ನಾನು ಈ ಕಸ್ಟಮರಿಗೆ. ಮತ್ತು ಇದನ್ನು ಕೂಡ ನಾನು ಹಾಕುವತ್ನಾಗ ಬಂದಿದ್ದರು. ಅವ್ರು ನೋಡಿ ಇಷ್ಟಪಟ್ಟರು. 2-3 ಬ್ಲೌಸ್ ಅದಾವ್ರಿಗೆ ಕೊಡ್ತೀವಂತ ಹೇಳ್ಯಾರ ವರ್ಕ್ ಹಾಕಕ್ಕೆ. ಇದನ್ನು ನಡುವೆ ಥ್ರೆಡ್ ಕಟ್ ಹಾಕಿರ್ತದೆ ಫ್ರೆಂಡ್ಸ. ಜಾಸ್ತಿ ಏನಿಲ್ಲ, ಯಾವಾಗಾರು ಒಮ್ಮೆ ದಾರ ಕಟ್ಟಾಕತಿ. ಹೀಗಾಗಿ ನಾವು ಅವಾಗ ದಾರ ಏನು ಕೆಲವೊಬ್ರು ಏನು ತಿಳ್ಕೊಂಡಿರ್ತೀರಿ, ರಾಲ್ಸನ್ ಮಿಷನ್ದು ಏನು ದಾರ ಒಟ್ಟ ಕಟ್ಟಾಗಲ್ಲ, ನೀಟಾಗಿ ಹಾಕ್ತಾರಂತ ತಿಳ್ಕೊಂಡಿರ್ತೀರಿ. ಹಾಗಿಲ್ಲ ಫ್ರೆಂಡ್ಸ, ಕೆಲವೊಮ್ಮೆ ನಡು ಥ್ರೆಡ್ ಕಟ್ ಆಗ್ತಾ ಇರ್ತದೆ. ಆದರೆ ನಾನು ಹಾಕೋದು ಯಾವಾಗ್ಲೂ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ದಾರನೇ ಹಾಕ್ತೀನಿ. ನಾವು ಸಿಲ್ಕ್ ಥ್ರೆಡ್ ಅಂದರೆ ಗೊಂಡೆ ಕಟ್ತೀವಲ್ಲ ಆ ದಾರದಕ್ಕಿಂತನೂ ಈ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ದಾರ ಹಾಕಿನ ಸ್ಟಿಚ್ ಮಾಡ್ತೀವಲ್ಲ ಫ್ರೆಂಡ್ಸ್, ವರ್ಕ್ ಹಾಕ್ತೀವಲ್ಲ, ತುಂಬ ಶೈನಿಂಗಾಗಿ ಬರ್ತೈತಿ ವರ್ಕ್. ಮತ್ತು ಥ್ರೆಡ್ ಒಟ್ಟ ಕಟ್ ಆಗಂಗಿಲ್ಲ. ನಾನು ಯಾವಾಗ ಮಿಷನ್ ತೊಗೊಂಡಿಲ್ಲ ಆವಾಗಲಿಂದನೂ ಕೂಡ ನಾನು ಇದನ್ನೇ ಯೂಸ್ ಮಾಡ್ತೀನಿ, ಕಂಪ್ಯೂಟರ್ ಎಂಬ್ರಾಯ್ಡ್ರಿ ದಾರನೇ.
30 ರೂಪಾಯಿ ಹೋದರೂ ಪರವಾಗಿಲ್ಲ, 30 ರೂಪಾಯಿದ ನಮ್ಗೆ 2-3 ಬ್ಲೌಸ್ ಆಗ್ತಾವೆ ಫ್ರೆಂಡ್ಸ. ಅದಕ್ಕಂತ ಹೇಳಿ ನಾನು ಅದೇ ದಾರನೇ ತೊಗೊಂಬರ್ತೀನಿ. ಒಂದು 2-3 ಬಾಕ್ಸ್ ತಂದೀನಿ ಮೊನ್ನೆ ನಾನು. ನಿಮಗೆ ತೋರಿಸಿ ನೀನು ವರ್ಕ್ ಹಾಕಾಗೊಮ್ಮೆ ಅದನ್ನು ನಾನು ನಿಮ್ಗೆ ದಾರ ತೋರಿಸಿ ಇರ್ತೀನಿ ಫ್ರೆಂಡ್ಸ. ಈಗ ನೋಡಿರಿ ಈ ರೀತಿ ಫ್ಲವರ್ಸ್ಗಳು ಬಿಡಿಸಿ ಆಮೇಲೆ ಲಾಸ್ಟ್ ಏನದ ನಡುವೆ ಕುಂದನ್ ಹಚ್ಚಬೇಕು. ಇನ್ನು ಯಾವ ರೀತಿ ನಾವು ಫ್ಲವರ್ ಬಿಡಿಸಿರ್ತೀವಲ್ಲ ನೋಡಿರಿ ಫ್ರೆಂಡ್ಸ್. ಇದಕ್ಕೆ ಔಟ್ಲೈನ್ ಕೊಡಾಕತ್ತೀನಿ ನಾನು ಒಂದೇ ಸತಿ, ಅಂದ್ರೆ ಡಬಲ್ ಲೈನ್ ಇಲ್ಲ, ಸಿಂಗಲ್ ಲೈನ್ ಒಳಗೆ ಔಟ್ಲೈನ್ ಕೊಡಾಕತ್ತೀನಿ ಫ್ರೆಂಡ್ಸ್ ಫ್ಲವರ್ಸಿಗೆ. ಅಂದರೆ ಇದ್ರ ಅರ್ಥ ಏನಂದ್ರೆ ಫಿನಿಶಿಂಗ್ ನೀಟಾಗಿ ಬರ್ತೈತಿ ಮತ್ತು ಫ್ಲವರ್ಸ್ಗಳು ನೋಡೋಕೆ ಭಾಳ ಚಂದ ಕಾಣಿಸ್ತಾವೆ ಫ್ರೆಂಡ್ಸ್. ಈಗ ನಿಮ್ಗೆ ವರ್ಕ್ ನೋಡಿದ್ರೆ ಗೊತ್ತಾಗ್ಬೋದು ಹೆಂಗೆ ಬಂದಾವಂಥೇಳಿ. ಅದಕ್ಕೆ ಲೋಕಲ್ ಇದ್ದವರು ಯಾರಾದರೂ ಈಗ 1ನೇ ತಾರೀಕಿನಿಂದ ಮತ್ತು ಹೊಸ ವರ್ಷದಿಂದ ಆಫ್ಲೈನ್ ಕ್ಲಾಸ್ಗಳು ಎಂಬ್ರಾಯ್ಡ್ರಿ ಮತ್ತು ಟೇಲರಿಂಗ್ ಸ್ಟಾರ್ಟ್ ಆಗೋದವು. ಯಾರೆಲ್ಲ ಇಷ್ಟಪಟ್ಟವರು ಸೇರ್ಕೊಳ್ಳೋರು ಅದ್ರಿ ದಯವಿಟ್ಟು ಬೇಗನೆ ಅಡ್ಮಿಷನ್ ಮಾಡಿರಿ ಫ್ರೆಂಡ್ಸ. ಮತ್ತು ಸರ್ಟಿಫಿಕೇಟ ಅವೈಲೇಬಲ್ ಅದ. ಈ ಸದ್ ನಾನು ಆಫ್ಲೈನ್ ಕ್ಲಾಸಿಗೆ ಯಾರ್ಯಾರು ಬಂದಾರಲ್ಲ ಅವ್ರಿಗೆಲ್ಲನೂ ನಾನು ಸರ್ಟಿಫಿಕೇಟ್ ಕೊಡಬೇಕು. ಅವ್ರಿಗಿನ್ನೂ ನಾನು ಕೊಟ್ಟಿಲ್ಲ. ಒಮ್ಮಲ್ಗಿನ ನಾನು ಫೋನ್ ಹಚ್ಚಿ ಎಲ್ಲರಿಗೆ ಕರೆಸಿ ಸರ್ಟಿಫಿಕೇಟ್ ಅನ್ನೋದು ಕೊಡ್ತೀನಿ ಫ್ರೆಂಡ್ಸ್. ಕ್ಯಾಮ್ರಾ ಹೆಂಗೆ ಇಡಬೇಕು ಅನ್ನೋದೇ ಸೆಟ್ ಆಗೋಲ್ತು ನನಗೆ. ನೋಡೋಣ ನೆಕ್ಸ್ಟ್ ಟೈಮ ಇನ್ನೊಂದು ಸ್ವಲ್ಪ ಏನಾದರೂ ತೆರೆ ಹೊಡಿಸಿ ಬೇರೆ ಏನಾರೇ ಐಡಿಯಾ ಮಾಡಿ ನೀಟಾಗಿ ಕಾಣುವಂಗೆ ಮಾಡೋಣ ಫ್ರೆಂಡ್ಸ್. ನೆಕ್ಸ್ಟ್ ಸ್ಟಿಚಿಂಗ್ ವಿಡಿಯೋ ಬರ್ತಾವೆ ಫ್ರೆಂಡ್ಸ್, ಕಟ್ಟಿಂಗ್ ಆ್ಯಂಡ್ ಸ್ಟಿಚಿಂಗ್ ವಿಡಿಯೋ ಬರ್ತಾವೆ. ಎಲ್ಲರೂ ನೋಡಿರಿ, ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಫ್ರೆಂಡ್ಸ. ಒಂದು ಸ್ವಲ್ಪ ಬಿಜಿ ಆಗಿರೋದ್ರೆ ಮದುವೆ ಅದಾವಲ್ಲ ಫ್ರೆಂಡ್ಸ, ಹೀಗಾಗಿ ನನಗೆ ಸ್ಟಿಚಿಂಗ್ ಭಾಳ ಅದಾವೆ, ರೆಗ್ಯುಲರ್ ಆಗಿ ವಿಡಿಯೋ ಹಾಕೋಕ್ಕಾಗವಲ್ತು. ಟೈಮ್ ತೊಗೊಂಡು ಯೂಟ್ಯೂಬ್ ಸಂಬಂಧಿ ಒಂದು ಸ್ವಲ್ಪ ನಾನು ಟೈಮ್ ತೊಗೊಂಡು ವಿಡಿಯೋನ ಎಡಿಟ್ ಮಾಡಿ ಅಪ್ಲೋಡ್ ಮಾಡತ್ತೀನಿ. ಎಡಿಟ್ ಮಾಡೋದೇ ಸ್ವಲ್ಪ ಟೈಮ್ ತೊಗೋತದ ಫ್ರೆಂಡ್ಸ. ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕಾದ್ರೆ ನಮಗೆ ಮಿನಿಮಮ್ 2 ಅವರ್ಸರೇ ಬೇಕು. ಹೀಗಾಗಿ ನಾನು ಒಂದು ಸ್ವಲ್ಪ ವಿಡಿಯೋ ಹಾಕೋದು ಅಂದರೆ ರೆಗ್ಯುಲರ್ ಆಗಿ ಹಾಕ್ತಾಯಿಲ್ಲ. 2 ದಿವಸ 3 ದಿವಸ ಹಿಂಗೆ ಬರಾಕತ್ತವು. ಇದಿಷ್ಟು ಮುಗೀತಂದ್ರೆ, ಯಾಕಂದ್ರೆ ಮದುವೆ ಸೀಸನ್ ಅನ್ನೋದು ಸ್ವಲ್ಪ ಮುಗೀತು ಅಂತಂದ್ರೆ ನಾನು ಮತ್ತೆ ಖಾಲಿ ಆಗ್ತೀನಿ. ನನಗಂತೂ ಈ ಸದ್ಯ ಏನಂದ್ರೆ ನಾನು ಯಾವಾಗ ಫ್ರೀ ಆಗ್ತೀನಪ್ಪ, ಯಾವಾಗ ನನಗೋಸ್ಕರ ಒಂದು ಸ್ವಲ್ಪ ನನಗೆ ಟೈಮ್ ಸಿಗ್ತದೆ ಅನ್ನುವಂಗೆ ಆಗ್ಬಿಟ್ಟದ. ಸ್ವಲ್ಪ ಟೈಮ್ ತೊಗೊಂಡು ರೆಗ್ಯುಲರ್ ಆಗಿ ಯೂಟ್ಯೂಬ್ ಸಂಬಂಧಿ ಟೈಮ್ ಮೀಸಲಿಡೋಕ್ಕಾಗವಲ್ತು ಫ್ರೆಂಡ್ಸ್ ನನಗೆ. ಯಾಕಂದ್ರೆ ನಾನು ಕೈ ಹಿಡಿದಿದ್ದೆ ಯೂಟ್ಯೂಬನ್ನು ಬಿಡೋಂಗಿಲ್ಲ ನಾನು. 2-3 ದಿವಸಕ್ಕಾಗೋಲ್ಯಾಕೆ ನಾನು ಯೂಟ್ಯೂಬಕ್ಕೆ ಟೈಮ್ ಕೊಡ್ತೀನಿ ಫ್ರೆಂಡ್ಸ್ ನಾನು. ಇದೊಂದು ಸ್ವಲ್ಪ ರಶ್ ಕಮ್ಮಿ ಆಯಿತು ಅಂತಂದ್ರೆ ನಾನು ರೆಗ್ಯುಲರ್ ಆಗಿ ವಿಡಿಯೋ ಹಾಕ್ಲಿಕ್ಕೆ ಟ್ರೈ ಮಾಡ್ತೀನಿ ಫ್ರೆಂಡ್ಸ್. ಯಾಕಂದ್ರೆ ನನಗೆ ವ್ಯೂವರ್ಸ್ ಆಗಲಿ ಸಬ್ಸ್ಕ್ರೈಬರ್ ಆಗಲಿ ಎಲ್ಲರೂ ಸಪೋರ್ಟ್ ಅದೇ ರೀ, ಥ್ಯಾಂಕ್ಸ್. ಯಾಕಂದ್ರೆ ನಿಮ್ಮ ಸಪೋರ್ಟ್ ಇರಲಿಲ್ಲ ಅಂದರೆ ಯಾವುದೂ ಆಗ್ತಿದ್ದಿದ್ದಿಲ್ಲ ನನಗೆ. ನಿಮ್ಮ ಸಪೋರ್ಟ ನನಗೆ ತುಂಬಾ ಮುಖ್ಯ ಫ್ರೆಂಡ್ಸ. ಯಾವಾಗಲೂ ನಿಮ್ಮ ಪ್ರೀತಿ ನನ್ನ ಮೇಲೆ ಹೀಗೆ ಇರಲಿ, ಇಷ್ಟೇ ನಾನು ಕೇಳ್ಕೊಳ್ಳೋದು. ಇನ್ನೂ ಹೆಚ್ಚೆಚ್ಚಿನ ಕಲಿಕೆಗಳನ್ನು ನಾನು ಕಲಿತು ನಿಮಗೂ ಕೂಡ ಕಲಿಸ್ತಾ ಇರ್ತೀನಿ ಫ್ರೆಂಡ್ಸ. ಇನ್ನೂ ಹೆಚ್ಚೆಚ್ಚಿನ ಕಲಿಕೆಗಳನ್ನು ನಾವು ಕಲಿಯೋಣ, ನಿಮಗೂ ಕಲಿಸ್ಕೊಡ್ತೀನಿ. ಹೀಗೆ ನನಗೆಲ್ಲರೂ ನೀವು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಆಮೇಲೆ ಇನ್ನೊಂದು ಚಾನಲ್ ಅದ, ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಅದಕ್ಕೂ ಕೂಡ ನಿಮ್ಮ ಸಪೋರ್ಟ್ ಇರಲಿ. ಅಂಬಿಕಾ ಡಿ ಲೈಫ್ ಸ್ಟೈಲ್ ಅಂಥೇಳಿ ನೋಡಿರಿ. ಇದು ಬ್ಲೌಸ ಲೀಫ್ ಏನದ ನಾನು ಗ್ರೀನ್ ಕಲರ್ ಒಳಗೆ ಹಾಕ್ತಾಯಿದ್ದೀನಿ, ಅಂದರೆ ಚೆಂದ ಕಾಣಿಸ್ತದೆ ಅಂಥೇಳಿ. ಸೀರೆ ಒಳಗೆ ಅಂದ್ರೆ ಇದೇನು ಬ್ಲೌಸ್ ಪೀಸ್ ಅದ ಫ್ರೆಂಡ್ಸ್. ಸೀರೆ ಏನದ ಪ್ಯಾರೆಟ್ ಗ್ರೀನ್ ಏನೈತಲ್ಲ ಅದ್ರೊಳಗೆ ಬಾರ್ಡ್ರಕ್ಕೆ ಲೈಟಾಗಿ ಗ್ರೀನ್ ಕಲರ್ ಅದ. ಹೀಗಾಗಿ ನಾನು ಒಂದು ಸ್ವಲ್ಪ ಗ್ರೀನ್ ಮಿಕ್ಸ್ ಮಾಡೀನಿ ಇದ್ರೊಳಗೆ. ಲೀಫ ಗ್ರೀನ್ ಹಾಕಿದ್ರೆ ಚೆಂದ ಕಾಂತ ಅಂಥೇಳಿ. ಆಮೇಲೆ ಲಾಸ್ಟಿಗೆ ಏನದ ನಾವು ಕುಂದನ್ ಅಟ್ಯಾಚ್ ಮಾಡ್ತೀವಲ್ಲ, ತೀರಾ ನೀಟಾಗಿ ಎದ್ದು ಬರ್ತೈತಿ ಡಿಸೈನ್ಸ. ಈಗ ಫಸ್ಟಿಗೆ ನಾವು ವರ್ಕ್ ಹಾಕೋತ್ನಾಗ ದಾರ ಅದೇನು ಕಟ್ ಮಾಡಿರಂಗಿಲ್ಲ ಫ್ರೆಂಡ್ಸ್. ವರ್ಕ್ ಹಾಕೋದಾಗಿಂದ ನೀಟಾಗಿ ನಾವು ಥ್ರೆಡ್ ಕಟ್ ಮಾಡಿದ್ರೆ ಅದು ಫಿನಿಶಿಂಗ್ ನೀಟಾಗಿ ಕಾಣಿಸ್ತದೆ. ನಾವು ದಾರ ಹಾಗೆ ಬಿಡಬಾರ್ದು, ಎಲ್ಲನೂ ನೀಟಾಗಿ ಥ್ರೆಡ್ ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್. ನೋಡಿರಿ ಫೈನಲ್ ಲುಕ್ ಈ ಥರ ಬಂದದ. ಬಾಯ್ ಫ್ರೆಂಡ್ಸ್.